ಆಚಕಳ್ಳಿ ವಾರ್ಡು, ಆಮೇಲೆ ಲಿಂಗರಾಜಪುರ ವಾರ್ಡು, ಬೆಂಗನಹಳ್ಳಿ ವಾರ್ಡು, ಇದೆಲ್ಲ ನಮ್ಮ ವಾರ್ಡ್ಗೆ ಸೇರಿಸಿದ್ದಾರೆ, ಹೊಸದಾಗಿ ಸೇರ್ಪಡೆ ಆಗಿದೆ. ಸೊ ಹಾಗಾಗಿ ಈ ಸೇರ್ಪಡೆ ಆಗಿರೋ ವಾರ್ಡ್ಗಳಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳಿದ್ದಾವೆ. ನಾನೆಲ್ಲ ಓಡಾಡಿ ಎಲ್ಲ ಮಾಡಿದ್ದೀನಿ. ಜನಗಳ ಸಮಸ್ಯೆಗಳು ಭಾರಿ ತಾಪತ್ರಗಳಿದೆ. ಮೇಜರ್ ವಾಟರ್ ಪ್ರಾಬ್ಲಮ್ ಇದೆ. ಅದಾದಮೇಲೆ ನಮ್ಮ ಬ್ರದರ್ ಹೋದ್ಮೇಲೆ ಇವತ್ತು ಎಲೆಕ್ಷನ್ ಬಂದಿದೆ. 2 ವರ್ಷ ಆಯ್ತು ನಮ್ಮ ಬ್ರದರು ತಿರುಗಿ. ಕಾರ್ಪೊರೇಷನ್ ಎಲೆಕ್ಷನ್ 3 ವರ್ಷ ಆಯ್ತೇನೋ ಏನೋ ಅಲ್ಲಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ 3 ವರ್ಷ ಮಾಡಿಲ್ಲ, ಇವಾಗ ಅನೌನ್ಸ್ ಮಾಡಿದ್ದಾರೆ. ನನಗೆ ಕಾಂಗ್ರೆಸ್ಸಿಂದ ಸೀಟ್ ಕೊಟ್ಟಿದ್ದಾರೆ ನಮ್ಮ ಜಾರ್ಜ್ MLA ಸಾಹೇಬ್, ಮಾಜಿ ಮಂತ್ರಿಗಳು. ಈಗ ಇಲ್ಲಿ ನಮ್ಮ ಕೆಲಸ, ಜನ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಮಾಡ್ಕೊಂಡಿದ್ದಾರೆ. ಬೇಕಾದಷ್ಟು ಬೋರ್ವೆಲ್ಗಳು ನಮ್ಮ ಬ್ರದರು ಹಾಕಿದ್ರು. ಈಗ ಮೊನ್ನೆ ನಮ್ಮ MLA ಸಾಹೇಬರು ಮೊನ್ನೆ ನಮ್ಮ ವಾರ್ಡಲ್ಲಿ ಸುಮಾರು ಒಂದು 15-16 ಬೋರ್ವೆಲ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಆಲ್ರೆಡಿ ಚಾಲ್ವೆಲ್ ಬಿಟ್ಟಿದ್ದು ಪೈಪ್ ಹಾಕಿ, ಇನ್ನು ಕೆಲವು ಪೆಂಡಿಂಗ್ ಇದೆ. ಅಷ್ಟೊತ್ತಿಗೆ ಎಲೆಕ್ಷನ್ ಅನೌನ್ಸ್ ಮಾಡಿದ್ರು, ಅದು ಪೆಂಡಿಂಗ್ ಇದೆ. ನಮ್ಮ MLA ಗೆದ್ದು ಆದಮೇಲೆ 2 ವರ್ಷ ಆಯಿತು ಅವ್ರು ಗೆದ್ದು. ಸುಮಾರು 3.25 ಕೋಟಿ ರೂಪಾಯಿ ಫಂಡ್ಸನ್ನು ನಮ್ಮ ವಾರ್ಡ್ ಕೊಟ್ಟಿದ್ದಾರೆ. ಫಸ್ಟ್ ಬ್ಲಾಕು ONBR ಬಾಲಸ್ವಾಮಿ ಹಳೆಯ ಪಾಠಶಾಲೆ ಹಳೆಯ ಕೆಲಸ ಮಾಡಿದ್ರು. ಅದಾದಮೇಲೆ ನಮ್ಮ ಬ್ರದರ್ ಯಾವ ಥರ ಸೋಷಲ್ ವರ್ಕ್ ಮಾಡ್ಕೊಂಡಿದ್ರು ಅದೇ ಥರ ನಾನು ಅವನಿಂದ ಇದ್ದೆ. ಅದೇ ದಾರಿಯಲ್ಲಿ ನಾನು ಬಂದಿದ್ದೀನಿ. ಇವತ್ತು ನನ್ನ ಜನ ಕೈ ಬಿಡಲ್ಲ. ಈ ಯಂಗ್ಸ್ರಿಗೆ ವೋಲ್ಟೇಜ್ ಪಿಂಚನ್ ಆಗಲಿ ಅಥವಾ ವಿಡಿಯೋ ಪಿಂಚನ್ ಆಗಲಿ ಸದಾ ನಾವು ಒಂದು 5,000ವರೆಗೂ ದಾಟಿರ್ಬೋದು ನಾವು ಮಾಡಿದ್ವಿ. ನನ್ನ ಹತ್ರ ಲೆಕ್ಕ ಇದೆ. ಇಲ್ಲಿ ಬಡವರು ಜಾಸ್ತಿ ಇದ್ದಾರೆ ನಮ್ಮ ವಾರ್ಡಲ್ಲಿ. ಅದೇ ಥರ ಹೆಂಗಸರು ಜಾಸ್ತಿ ಇದ್ದಾರೆ, ಈಕ್ವಲ್ ಆಗಿದ್ದಾರೆ. ಗಂಡಸರು ಕೆಲಸ ಅಂತೂ ಬೇಕಾದಷ್ಟು ಪೆಂಡಿಂಗ್ಸ್ ಇದೆ. ಹೊಸದು ಸೇರ್ಪಡೆ ಆಗಿದೆಯಲ್ಲ, ಅದರಲ್ಲಂತೂ ಚಿಕ್ಕಾಪಟ್ಟಿ ಕೆಲಸ ಇದೆ. ಅವ್ರಿಗೆಲ್ಲ ಮಾತು ಕೊಟ್ಟಿದ್ದೀನಿ, ಕೆಲಸ ನಾವು ಗೆದ್ದಾದ ತಕ್ಷಣ ನಾವು ಕೆಲಸ ಮಾಡಿಕೊಡ್ತೀವಿ ಅಂತ. ಸೊ ಹಾಗಾಗಿ ನಮ್ಮ ಇದರಲ್ಲಿ ನಮ್ಮ ವಾರ್ಡಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ. ಇಂಥವ್ರಿಲ್ಲ ಅಂದಿಲ್ಲ, ಎಲ್ಲ ಬಂದವರು ಇದ್ದಾರೆ. ನಾನು ಆಯ್ಕೆ ಆಗೋದಂತೂ ಗ್ಯಾರಂಟಿ, ಕೆಲಸ ಮಾಡೋದಂತೂ ಗ್ಯಾರಂಟಿ. ಗೆದ್ದಾದ ಮೇಲೆ ನನ್ನ ಕೆಲಸ ಫಸ್ಟು ವಾಟರ್, ನೀರಿನ ಸಮಸ್ಯೆ ಬಗೆಹರಿಸ್ತೀನಿ. ಸರ್, ಇನ್ನೊಂದು ಪ್ರಶ್ನೆ. ಈಗ ಜನಗಳು, ಇವಾಗ ನೀವು ನಿಮ್ಮ ಪ್ರೀತಿಯ ಜನಗಳು ಯಾರಿದ್ದಾರೆ ಈ ವಾರ್ಡ್ ನಂಬರ್ 27 ಬಾನಸವಾಡಿಯಲ್ಲಿ, ಅವರು ನಿಮ್ಮ ಹತ್ರ ಬರಬೇಕು ಅಂತಂದರೆ, ಸಾಮಾನ್ಯವಾಗಿ ನಾಯಕರ ಹತ್ರ ಬರಬೇಕು ಅಂತಂದರೆ ನಾಯಕರು ಸಿಗಲ್ಲ ಅನ್ನೋ ಕಂಪ್ಲೇಂಟ್ ಬಂದೇ ಬರುತ್ತೆ. ಅದನ್ನು ಸುಳ್ಳಾಗ್ಸೋಕ್ಕೆ ನೀವು ಹೇಗೆ ಒಂದು ಹೆಜ್ಜೆ ನೀಡಬೇಕು ಅಂತಿದ್ದೀರಾ? ಅಂದರೆ ನಿಮ್ಮ ಫೋನ್ ನಂಬರ್ ಹಂಚಬೇಕು ಅಂತಿದ್ದೀರಾ, ಅಥವಾ ನಿಮ್ಮ ಆಫೀಸಲ್ಲಿ ಜನ ಬಂದು ಅವರ ತೊಂದರೆಗಳನ್ನ ಹೇಳಿ ಬಯಸ್ಬೋದು, ಆ ಸ್ವಾತಂತ್ರ್ಯ ನೀಡ್ತೀರಾ, ಅಥವಾ ನಿಮ್ಮ ಮನೆ ಮುಂದೆನೇ ಬಂದು ನಿಮ್ಮನ್ನು ಮಾತಾಡಿಸ್ಬೋದು, ಆ ಸ್ವಾತಂತ್ರ್ಯ ನೀಡ್ತೀರಾ ಜನರಿಗೆ? ನಮ್ಮದು ಆಫೀಸ್ ಇದೆ, ನಮ್ಮ ಮನೆಯಲ್ಲೇ ಆಫೀಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಲೋಕೇಶ್ ರೆಡ್ಡಿ ಆಫೀಸ್ ಮೊದಲಿಂದ ಇದೆ. ನಾವು ಸೋಷಿಯಲ್ ವರ್ಕ್ ಆವತ್ತಿಂದ ನಮ್ಮ ತಂದೆಯವ್ರ ಕಾಲದಿಂದ ನಮ್ಮ ತಂದೆಯವರು ಚೇರ್ಮನ್ ಆಗಿದ್ದರು. ಬಾನಸವಾಡಿ ವಿಲೇಜ್ ಪಂಚಾಯತಿ ಇತ್ತಲ್ಲ, ಆವಾಗ ಚೇರ್ಮನ್ ಆಗಿದ್ದರು. ನಾನು ಸಹ ವರ್ಮಾವನಲ್ಲಿ 2-3 ಸಲ ಪಂಚಾಯತಿ ಮೆಂಬರ್ ಕೂಡ ಆಗಿದ್ದೀನಿ. ಈ ರಿಂಗ್ ರೋಡಿಂದ ಆ ಕಡೆ ಪಂಚಾಯತ್, ಅಲ್ಲಿ ನಾವು ಅಲ್ಲಿ ಖಾತೆದಾರರಾಗಿದ್ದೀವಿ, ಜಮೀನು ವ್ಯವಸಾಯದಲ್ಲಿ. ಅಲ್ಲಿ ಒಂದು 2-3 ಸಲ ನಾನು ಗೆದ್ದು ಆಯ್ಕೆ ಮಾಡಿದ್ದೀನಿ, ಅಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿ ನಮ್ಮ ತಮ್ಮ ತೀರೋದು ಆದಮೇಲೆ ನಾನು ಇಲ್ಲಿ ಈಗ ಫೇಸ್ ಮಾಡ್ತೀನಿ. ಆಫೀಸು ಸದಾ ನನ್ನ ಸೋಷಲ್ ವರ್ಕ್ ಇದೆ. ನಂದು ಆಫೀಸು 24 ಅವರು ಓಪನ್ ಆಗಿರ್ತಾರೆ. ಏನು ಕಂಪ್ಲೇಂಟು ಅಥವಾ ವಾಟರ್ ಪ್ರಾಬ್ಲಮ್ಮು ಅಥವಾ ಸ್ಯಾನಿಟರಿ ಪ್ರಾಬ್ಲಮ್ಮು ಅಥವಾ ಲೈಟ್ ಪ್ರಾಬ್ಲಮ್ ಇದ್ದೇ ಇರ್ತದೆ. ಅದನ್ನು ನಾನೇ ಇಟ್ಕೊಂಡು ಹೋಗಿ, ಇಲ್ಲ ನಮ್ಮ ಜನಗಳೇ ಕಳಿಸಿ, ನಮ್ಮ ಲೀಡರ್ಸ್ ಕಳಿಸಿ ನನ್ನ ಫೋನ್ ನಂಬರು ಅವ್ರ ಹತ್ರ ಇದೆ, ಫೋನ್ ಕಾಂಟ್ಯಾಕ್ಟ್ ಇದೆ ಅಂತ. ಸರ್, ಮತ್ತು ಈಗ ಇನ್ನೊಂದು ಪ್ರಶ್ನೆ ಸರ್. ಈಗ ರಾಜಕೀಯದಲ್ಲಿ ಸೀಟ್ ಬರೋವರೆಗೂ, ಅಂದರೆ ಗದ್ದಿಗೆ ಬರೋವರೆಗೂ ಆಶ್ವಾಸನೆಗಳು ಕೊಡ್ತಾನೆ ಇರ್ತಾರೆ ರಾಜಕಾರಣಿಗಳು. ಗದ್ದಿಗೆ ಬಂದಮೇಲೆ ಆಶ್ವಾಸನೆಗಳು ಮರ್ತು ಬಿಡ್ತಾರೆ, ನಮ್ಮ ಕಡೆ ತಿರುಗಿ ನೋಡೋಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಅಥವಾ ದೂರು ಯಾವಾಗಲೂ ಸರ್ವೇ ಸಾಮಾನ್ಯವಾಗಿ ಕೇಳಿಬರ್ತಾರೆ. ಅದನ್ನು ನೀವು ಹೇಗೆ ಸುಳ್ಳಾಗ್ತದೆ ಸರ್?
ನಾವು ಅವ್ರು ಫೋನ್ ಮಾಡಿದ್ರೆ ಅವ್ರ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಲ್ಲ. ಅವ್ರು ಏನು ಪ್ರಾಬ್ಲಮ್ ಇದೆ ಅಂತಂದ್ರೆ 12 ಗಂಟೆ ರಾತ್ರಿಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಯಾರೋ ಇಟ್ಕೊಂಡು ಹೋಗ್ತಾರೆ, ಗಂಡ ಹೆಂಡತಿ ಗಲಾಟೆ, ಅಲ್ಲಿ ಹೋಗಿ ಬಿಡಿಸ್ಬೇಕು. ಅಲ್ಲ ಇನ್ನೊಂದು ಯಾವುದೋ ಒಂದು ಪ್ರಾಬ್ಲಮ್ ಇರ್ತದೆ, ನಾವು ಅಲ್ಲಿ ಹೋಗಿ ಫೇಸ್ ಮಾಡಬೇಕು. ಇದೇ ಸದಾ ನಮ್ಮ ಆಕ್ಟಿವಿಟಿ. ಮತ್ತು ಈಗೊಂದು ಚಿಕ್ಕ ಸಮಸ್ಯೆ ಸಮಸ್ಯೆ ಅಂದರೆ ಇದು ಒಂಥರ ದೊಡ್ಡವಾದ ಸಮಸ್ಯೆನೇ. ಈ ಕಾಲ್ ಸೆಂಟ್ರು, IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋರು, ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇರೋರು, ವಿದ್ಯಾರ್ಥಿಗಳು, ಯುವ ಪೀಳಿಗೆ. ಈ ಪೀಳಿಗೆ ಹೇಗೆ ಅಂತಂದರೆ, ಈಗ ಶನಿವಾರ ಭಾನುವಾರ ರಜಾ ಬಂತು ಅಂತಂದರೆ ಹತ್ರ ಯಾವುದೋ ಒಂದು ಊರಿಗೆ ಟ್ರಿಪ್ ಹಾಕ್ಬಿಟ್ಬಿಡೋಣ, ಪಿಕ್ನಿಕ್ ಮಾಡೋಣ ಅಂತ ಹೊರಡ್ಬಿಡ್ತಾರೆ. ಎಲೆಕ್ಷನ್ ಇದೆ ಅನ್ನೋ ಗಮನನೂ ಇರೋದು. ಈಗ ಅವ್ರನ್ನೆಲ್ಲ, ಇಂಥ ಮತದಾರರನ್ನ ನೀವು ಹೇಗೆ ನಿಮ್ಮ ವೋಟ್ ಬ್ಯಾಂಕ್ ಬಂದು ಮತ ಚಲಾಯಿಸಬೇಕು ಅಂತ ಒಂದು ಆಗ್ರಹಣೆ ಕೊಡ್ತೀರಾ, ಜೊತೆಗೆ ವಿನಂತಿಸ್ಬೋದು? ಇಲ್ಲ, ಅವರು ಕೆಲಸಕ್ಕೆ ಹೋಗೋರನ್ನ ನಾವು ಆಲ್ರೆಡಿ ನಮ್ಮ ಲೀಡರ್ಗಳನ್ನೆಲ್ಲ ಇಳಿಸಿದ್ವಿ. ಅವ್ರ ದಿವಸ ಎಲೆಕ್ಷನ್ ದಿವಸ ಮಿಸ್ ಮಾಡಿದಿರ ವೋಟಿಂಗ್ ನಾನು ಮಾಡಿ ಅಂತ ನಾವು ಆಲ್ರೆಡಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ನಮ್ಮ ಲೀಡರ್ಸ್. ಅದು ಹೋಗಲೇಬೇಕು ಅಂತಂದ್ರೆ ನಾವೇನು ಮಾಡೋಕ್ಕಾಗ್ತದೆ, ನೀವು ಹೋಗಬೇಡಿ ಇರ್ರಿ ಅಂತ ನಾವು ಫೋರ್ಸ್ ಮಾಡೋಕ್ಕೂ ಆಗಲ್ಲ. ಅವರು ನಮ್ಮ ಅಭಿಮಾನ ಇದ್ದರೆ ಅವ್ರು ಇರ್ತಾರೆ, ಅಭಿಮಾನ ಇಲ್ಲ ಅಂದರೆ ಅವರು ಟೂರ್ ಹೋಗ್ಬೋದು, ಲೀವ್ ಇದ್ದರೆ 3 ದಿವಸ ಲೀವ್ ಇರ್ತದೆ, ಹೋಗ್ಬೋದು ಅಥವಾ ಇರ್ಬೋದು, ಹೇಳೋಕ್ಕಾಗಲ್ಲ. ಈಗ ನನ್ನ ಫೋನ್ ನಂಬರ್ ಪ್ರತಿಯೊಬ್ಬರು ಮನೇಲೂ ಇದೆ, ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ನನ್ನ ಆಫೀಸ್ ಸದಾ ಫೋನ್ ಮಾಡ್ತಾರೆ. ಅವ್ರ ತಾಪತ್ರಗಳೇನಿದೆ, ಪ್ರಾಬ್ಲಮ್ಸ್ ಏನಿದೆ ಸಾಲ್ವ್ ಮಾಡೋದಕ್ಕೆ ನಾನು ಸಪ್ರೇಟ್ ಆಫೀಸೇ ಮಾಡಿದ್ದೀನಿ. ಎಲ್ಲರಿಗೂ ಗೊತ್ತಿದೆ ಪ್ರಭಾಕರ್ ರೆಡ್ಡಿ ಯಾರು ಅಂತ ಗೊತ್ತು, ಎಲ್ಲರೂ ಕಾಂಟ್ಯಾಕ್ಟ್ ಇದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಮತ್ತು ಈಗ ನೀವು ಇಮೇಲ್ ಏನಾದರೂ ರವಾನೆ ಮಾಡಿದ್ದೀರಾ ನಿಮ್ಮ ಈ ವರ್ಕಿಂಗ್ ಕ್ಲಾಸ್ಗೋಸ್ಕರ? ಇಮೇಲು ಅಥವಾ ವೆಬ್ ಪೇಜಲ್ಲಿ ಆ್ಯಡ್ ಕೊಟ್ಟಿದ್ದೀರಾ? ಎಲ್ಲ ಜನಗಳು ಗೊತ್ತಿದೆ ನೀವು ಎಲೆಕ್ಷನ್ ನಿಲ್ತಾ ಇದ್ದೀರಾ. ಮತ್ತು ಇಮೇಲ್ ಕಳಿಸಿಲ್ಲ ಅಂದರೂ ಕೂಡ ಲೋಕೇಶ್ ರೆಡ್ಡಿ ಅವರ ಅಣ್ಣ ಯಾರು ಅಂತಂದ್ರೆ ಪ್ರಭಾಕರ್ ರೆಡ್ಡಿ ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತು ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಈ ವಾರ್ಡಿನಿಗೆ ಸಂಬಂಧಪಟ್ಟಂಗೆ ಅತಿ ಮುಖ್ಯವಾದ ಪ್ರಶ್ನೆ ಅನ್ನೋದು, ನಿಮ್ಮ ವಾರ್ಡ್ನಲ್ಲಿ ತುಂಬ ಸಮತೋಲನ ತೂಗ್ತಾ ಇರೋದು ಅಂದರೆ ಹೆಂಗಸರ ಮೇಲ್ಗೆ ಒಂಚೂರು ಜಾಸ್ತಿ ಇದೆ ಅನ್ನೋ ಮಾತು ನಿಜ. ಈ ಹೆಂಗಸರಿಗೆ ನೀವೇನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಹೇಗೆ ಸಬಲರಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಏನು ವ್ಯವಸ್ಥೆ ಏನಾದ್ರು ಮಾಡಬೇಕು ಅಂತ ಹೇಳಿದ್ದೀರಾ? ಈಗ ಅವರಿಗೆ ನಾವು ಟೈಲರಿಂಗ್ ಟ್ರೈನಿಂಗು ಇದೆ, ಅದು ಮಾಡಿಸ್ತಾ ಇದ್ದೀವಿ. ಬೇರೆ ಬೇರೆ ಅವರು ಸ್ತ್ರೀ ಶಕ್ತಿ ಅವರೇನೋ ಒಂದು ಕ್ಲಾಸ್ ಮಾಡ್ತಾರೆ, ಅಂಥವ್ರಿಗೆಲ್ಲ ನಾನು ಸಪೋರ್ಟ್ ಮಾಡ್ತೀನಿ. ಅವ್ರಿಗೆ ಏನು ಸಹಾಯ ಆಗಬೇಕು ಅದನ್ನು ಮಾಡ್ತೀನಿ. ಈಗಾಗಲೇ ನಮಗೆ ಗೊತ್ತಿರೋ ವಿಚಾರ ಪ್ರಕಾರ